ಹೌದು, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ನಮ್ಮ ಬೈಠಕ್ಗಳು ನಡೆಯುತ್ತೆ. ಆ ಬೈಠಕ್ಕಲ್ಲಿ ಸುಮಾರು 1 ಗಂಟೆಗಳ ಕಾಲ ಈ ಬಗೆಗೆ ನಾವು ಹೇಗೆ ನಾವು ಕಾರ್ಯಕ್ರಮ ಮಾಡ್ತೀವಿ, ಕಾರ್ಯಕ್ರಮದ ಈ ಯಶಸ್ಸಿಗೆ ಕಾರಣ ಏನು, ಇಲ್ಲಿಯ ಜನತೆಯ ಸಹಕಾರ, ಜಿಲ್ಲಾಡಳಿತದ ಸಹಕಾರ, ಸಾಂಸ್ಕೃತಿಕವಾಗಿ ಏನೇನು ಚಟುವಟಿಕೆ, ಸಾಮಾಜಿಕವಾಗಿ ಏನೇನು ಕಾರ್ಯಕ್ರಮ ಮಾಡ್ತೀವಿ, ಇದನ್ನೆಲ್ಲವನ್ನು ಇಡೀ ದೇಶದ ನಮ್ಮ ಕಾರ್ಯಕರ್ತರಿಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಈ ನಮ್ಮ ಕಾರ್ಯಕ್ರಮ ನಮ್ಮ ಸಂಘಟನೆಗೆ ಕೂಡ ಒಂದು ಪ್ರೇರಣೆಯ ಶಕ್ತಿಯಾಗಿದೆ. ಅಂಥ ಒಂದು ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ಈ ವರ್ಷ ಚಿತ್ರದುರ್ಗದಲ್ಲಿ 18ನೇ ವರ್ಷಕ್ಕೆ ಇವತ್ತು ಕಾಲಿಡ್ತಾ ಇದೆ. ನಾಡ್ದು ಆಗಸ್ಟ್ 27ನೇ ತಾರೀಕು ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ಆಗುತ್ತೆ. ಸುಮಾರು 18 ದಿವಸ, ಅಂದರೆ 18ನೇ ವರ್ಷ 18 ದಿವಸ ಈ ಸಲ ನಮ್ಮ ಇಲ್ಲಿಯ ದೇವರು ಒಂದು ಕಡೆ ಪ್ರತಿಷ್ಠಾಪನೆಗೊಂಡು ಸೆಪ್ಟೆಂಬರ್ 13ನೇ ತಾರೀಕು ಬುಧವಾರ, ಶನಿವಾರ 13ನೇ ತಾರೀಕು ಒಂದು ಭವ್ಯವಾದಂತಹ ಪ್ರತಿ ವರ್ಷದಂತೆಯೇ ಅದ್ದೂರಿಯಾದಂತಹ ಶೋಭಾಯಾತ್ರೆ ಕೂಡ ನಡೆಯಲಿಕ್ಕಿದೆ. ಹಾಗಾಗಿ 18 ದಿವಸಗಳ ಕಾಲ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿ ದಿವಸ ಸಾವಿರಾರು ಜನರಿಗೆ ಪ್ರಸಾದ ವಿತರಣೆ, ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ. ಆ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಅದ್ದೂರಿಯಾಗಿ ಇವತ್ತು ನಡೆಯಲಿಕ್ಕೆ ಇದೆ. ಹಾಗಾಗಿ ನಾನು ಮೊದಲನೇ ಸಲ ಇವತ್ತು ಈ ವರ್ಷದ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮದ ಇವತ್ತು ಸಭೆಗೆ ನಾನು ಬಂದಿದ್ದೀನಿ. ಈ ಕಾರ್ಯಕ್ರಮದ ಆ ಸಮಿತಿಗೆ ಅಧ್ಯಕ್ಷರಾಗಿ ನಮ್ಮ ಹೋಟೆಲ್ ಉದ್ಯಮಿಯಾದಂತಹ ಶರಣ್ ಕುಮಾರ್ ಅವರು ಈ ವರ್ಷ ನಮ್ಮ ಈ ಹಿಂದೂ ಮಹಾಗಣಪತಿಯ ಸಮಿತಿಯ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮತ್ತು ವಿಶ್ವ ಹಿಂದೂ ಪರಿಷತ್ ಪೂರ್ತಿ ನೇತೃತ್ವವನ್ನು, ಹಿಂದೂ ಮಹಾಗಣಪತಿಯ ನೇತೃತ್ವವನ್ನು ವಿಶ್ವ ಹಿಂದೂ ಪರಿಷತ್ ವಹಿಸಲಿಕ್ಕಿದೆ. Gimana?